ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತೇನಂದರೆ ನಾವು ಇಂಪಾರ್ಟೆಂಟ್ ವಿ ಟಿ ಸರ್ಕ್ಯುಲರ್ ನೋಡ್ತಾ ಇದ್ದೀವಿ. ಏನಂದರೆ 2025 ಸ್ಕೀಮ್. ಸೊ ಈ ವರ್ಷಗಂಟ ಏನಿತ್ತು ಅಂದರೆ 2022 ಸ್ಕೀಮ್ ಇತ್ತು. ಇವಾಗ ವಿ ಟಿ ಯಿಂದ ಏನು ಮಾಡಿದ್ದಾರೆ, ಈ ರೀತಿ ಫಸ್ಟ್ ಇಯರ್ಗೆ ಎಂಟ್ರಿ ಆಗ್ತಿರೋ ಸ್ಟೂಡೆಂಟ್ಸ್ಗೆ 2025 ಸ್ಕೀಮ್. ಸೊ 2025 ಸ್ಕೀಮಲ್ಲಿ ಏನೇನು ಚೇಂಜಸ್ ಇರುತ್ತೆ ಅಥವಾ ಏನೇನು ಹೊಸ ಸಬ್ಜೆಕ್ಟ್ಸು ಅಡಾಪ್ಟ್ ಮಾಡಿದ್ದಾರೆ ನಮ್ಗೆ ಗೊತ್ತಿರೋಂಗೆ, ಫಸ್ಟ್ ಇಯರ್ಗೆ ನೀವು ಎಂಟ್ರದಕ್ಕೆ ಎರಡು ಥರ ಇದಿರುತ್ತೆ. ಒಂದು ಫಿಸಿಕ್ಸ್ ಸೈಕಲ್ಲು, ಇನ್ನೊಂದು ಕೆಮಿಸ್ಟ್ರಿ ಸೈಕಲ್ಲು. ಸೊ ಒಂದೊಂದಾಗಿ ನೋಡೋಣ. ಫಸ್ಟ್ ನಾವು ಫಿಸಿಕ್ಸ್ ಸೈಕಲಲ್ಲಿ ನೋಡೋಣ ಏನು ಚೇಂಜಸ್ ಇದೆ 2025 ಸ್ಕೀಮಲ್ಲಿ. ಸೊ ಯೂಶ್ವಲಾಗಿ ನಾವು ನೋಡಿದ್ರೆ ಇಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಅದೇ ರೀತಿ ಕಾಮನ್ ಇದೆ. ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ಒಂದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಲ್ಯಾಬ್ ಅಂತ ಕೊಟ್ಟಿದ್ದಾರೆ. ಇದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಬೇಕು. ಇನ್ನೊಂದು IDT ಲ್ಯಾಬ್ ಅಂತ ಇದೆ, ಇನ್ನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಲ್ಯಾಬ್ ಅಂತ. ಇದನ್ನು ಯಾವುದೇ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಮಾಡ್ಬೋದು. ಹಂಗಂದರೆ ನಿಮಗೆ ಇಲ್ಲಿ ಒಂದು ಸೆಮಿಸ್ಟ್ರಲ್ಲಿ 2 ಲ್ಯಾಬ್ ಎಕ್ಸಾಮ್ ಇರುತ್ತೆ. ಓಕೆ, SEC ಲ್ಯಾಬ್ ಅಂದ್ರೆ ಬಂದಾಗ ಲ್ಯಾಬ್ ಎಕ್ಸಾಮ್ ಇರುತ್ತೆ. ಅದೇ ರೀತಿ ಮ್ಯಾಥ್ಸು, ಫಿಸಿಕ್ಸು, ಇದೆಲ್ಲ ವಿತ್ ರೆಸ್ಪೆಕ್ಟ್ ಟು ಈಚ್ ಡಿಪಾರ್ಟ್ಮೆಂಟು ಸಿಲೆಬಸ್ ಡಿಫೈನ್ಡ್ ಆಗಿದೆ. ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಪರ್ಟಿಕ್ಯುಲರ್ ಸಿಲೆಬಸ್ ಡಿಫ್ರೆಂಟ್ ಇರುತ್ತೆ, ಅದ್ರ ಪ್ರಕಾರ ಅದನ್ನು ಓದಿಸ್ತಾರೆ. ಸೊ ಇದು ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್. ಇದರಲ್ಲೂ ಕೂಡ ನೋಡಿ ಸೇಮ್ ಇದೆ. ಇದರಲ್ಲಿ ಏನಾದರೆ ಸ್ವಲ್ಪ ಡಿಫ್ರೆನ್ಸ್ ಏನಂದರೆ, ಇಂಟರ್ ಡಿಸಿಪ್ಲಿನ್ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವುದೇ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಥವಾ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಕೂಡ ಮಾಡ್ಬೋದು. ಮಿಕ್ಕದೆಲ್ಲ ನೋಡಿದಂಗೆ ಎಲ್ಲ ಕಾಮನ್ ಇದೆ. 22 ಸ್ಕೀಮ್ ಮತ್ತು 25 ಸ್ಕೀಮ್ಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಏನಂದರೆ ಪ್ರೋಗ್ರಾಮ್ ಸ್ಪೆಸಿಫಿಕ್ ಲ್ಯಾಬ್ ಮತ್ತು IDT ಲ್ಯಾಬ್, ಅಂದರೆ ಇನ್ನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಲ್ಯಾಬ್ ಅಂತ ಇದೆ. ಸೊ ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದು ಕೆಮಿಸ್ಟ್ರಿ ಸೈಕಲ್ಲು. ಈ ಕೆಮಿಸ್ಟ್ರಿ ಸೈಕಲಲ್ಲೂ ಕೂಡ ನೋಡಿ ಸೇಮ್ ಅದೇ ರೀತಿ ಲಾಸ್ಟ್ 2020 ಸ್ಕೀಮಲ್ಲಿ ಏನು ಸಬ್ಜೆಕ್ಟ್ ಇತ್ತು ಅದೇ ರೀತಿ ಇದೆ. ಡಿಫ್ರೆನ್ಸ್ ಏನಂದರೆ ಎರಡು ಹೊಸ ಲ್ಯಾಬ್ಗಳನ್ನ ಇಲ್ಲಿ ಹಾಕಿದ್ದಾನೆ. ಏನಂದ್ರೆ ಪ್ರೋಗ್ರಾಮ್ ಸ್ಪೆಸಿಫಿಕ್ ಲ್ಯಾಬ್, ಇನ್ನೊಂದು ಇನ್ನೋವೇಷನ್ ಇನ್ ಡಿಸೈನ್ ಲ್ಯಾಬ್. ಪ್ರೋಗ್ರಾಮ್ ಸ್ಪೆಸಿಫಿಕ್ ಅಂದರೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅವ್ರು. ಇವಾಗ CS ಹುಡುಗರಿಗೆ CS ಬ್ರಾಂಚ್ ಅವ್ರು ಲ್ಯಾಬ್ ತೊಗೊಬೇಕು, ಮೆಕ್ಯಾನಿಕಲ್ ಅವರಿಗೆ ಮೆಕ್ಯಾನಿಕಲ್ ಅವರು, ಆ ರೀತಿ. ಅಂದರೆ ಇನ್ನೋವೇಷನ್ ಇನ್ ಡಿಸೈನ್ ಥಿಂಕಿಂಗ್ ಅಂದರೆ ಐಡಿಯಾ ಲ್ಯಾಬ್ ಅಂತ. ಇದ್ರ ಬಗ್ಗೆ ಏನು ಇನ್ನೂ ನಮ್ಮದು ಇನ್ಫಾರ್ಮೇಷನ್ ಇಲ್ಲ, ಯಾಕಂದರೆ ಇನ್ನೂ ಅವರು ಸಿಲೆಬಸ್ನ ಕೊಟ್ಟಿಲ್ಲ. ಸೊ ಸಿಲೆಬಸ್ ನಮಗೆ ಗೊತ್ತಾದ ಇಟ್ಕೆ ನಾವು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ. ಇದೇ ರೀತಿ ನೀವು ಇನ್ಫಾರ್ಮೇಷನ್ ತಿಳ್ಕೊಬೇಕು ವಿ ಟಿ ಯೂನಿವರ್ಸಿಟಿ ರಿಲೇಟೆಡು, ಸಿಲೆಬಸ್ಸು, ಸ್ಕೀಮು, ಆಮೇಲೆ ರಿಸಲ್ಟು, ರಿವ್ಯಾಲ್ಯೂಯೇಷನ್ನು, ಸೊ ಫೋಟೋ ಕಾಪಿ ಏನೇ ಇರ್ಬೋದು ಎಲ್ಲ ನಮ್ಮ ಚಾನಲಲ್ಲಿ ಸಿಗುತ್ತೆ. ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.